ಈ ನೋಡಿ ಈ ಹಣ್ಣಿಂದ ಸುಮಾರು 800ರಿಂದ 900 ಗ್ರಾಮ್ ಬರೋ ಅಷ್ಟು ಇದೆ. ಇದು ನೋಡಿ, ಇದು ಆರ್ಗ್ಯಾನಿಕಲ್ ಬೆಳೆದಿರೋದು, ಎಲ್ಲಿ ಏನು ಒಂದು ಚುಕ್ಕೆ ಇಲ್ಲ, ಏನು ಇಲ್ಲ, ಎಷ್ಟು ಚೆನ್ನಾಗಿದೆ. ಬಂದಾಗ ನನ್ನ ಮೊಮ್ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಹೀಗೇನೆ ಕಟ್ ಮಾಡಿಕೊಡ್ತೀನಿ. ಎಲ್ಲರೂ ಫ್ರೆಶ್ ಆಗಿರೋ ಫ್ರೂಟನ್ನು ತಿಂತಾರೆ. ಅದಕ್ಕೋಸ್ಕರ ನಾನು ಆರ್ಗ್ಯಾನಿಕ್ ಫೀಲ್ಡ್ ತೊಗೊಂಡು ಇವಾಗ ಡ್ರ್ಯಾಗನ್ ಫ್ರೂಟ್ ಶುರು ಮಾಡಿದ್ದೀನಿ. ನಮಸ್ಕಾರ ರೈತ ಬಾಂಧವರೇ, ನಾವೊಂದು ಡ್ರ್ಯಾಗನ್ ತೋಟದಲ್ಲಿದ್ದೀವಿ. ಇವತ್ತು ಈ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ. ನಾನು ಮೇಡಮ್ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ, ನಾನು ಮಮತಾ ಶ್ರೀನಿವಾಸ್ ಅಂತ. ಮೂಲತಃ ನಾನು ಬೆಂಗಳೂರಲ್ಲಿ ವಾಸ ಇರೋದು. ಇಲ್ಲಿ ಮುತ್ತತ್ತಿ ಗ್ರಾಮ ಟಿ ನರಸೀಪುರ ತಾಲೂಕಲ್ಲಿ ನನ್ನ ಜಮೀನಿದೆ. ಅಲ್ಲಿ ನಾನು ಅಲ್ಲಿ ತೆಂಗು, ಅಡಿಕೆ ಮತ್ತು ಬಾಳೆ ಎಲ್ಲ ಹಾಕಿದ್ದೀನಿ. ಇವಾಗ ಹೊಸದಾಗಿ ಎಲ್ಲ ಕಡೆ ಡ್ರ್ಯಾಗನ್ ಫ್ರೂಟ್ ಶುರು ಮಾಡ್ತಾಯಿದ್ರು. ನಾನು ಅದನ್ನು ಒಂದು ಸರಿ ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಹಾಕಿದ್ದೀನಿ. 2 ವರ್ಷ ಆಗಿದೆ. ಇವಾಗ ಹೊರಗಡೆಯಿಂದ ಇವಾಗ ಎಲ್ಲಿ ಹೋದ್ರೂ ಕೆಮಿಕಲ್ ಫ್ರೂಟ್ಸೇ ಸಿಗೋದು ಎಲ್ಲರೂ ತಿನ್ನೋದಕ್ಕೆ. ಅದಕ್ಕೋಸ್ಕರ ನಾವು ಒಂದು ಸರಿ ಆರ್ಗ್ಯಾನಿಕ್ ಆಗಿ ಪ್ರಯತ್ನ ಪಡೋಣ ಅಂತ ಹೇಳಿ, ಹಾಗೆ ಇವಾಗ ಡ್ರ್ಯಾಗನ್ ಕೂಡ ನಾವು ಹಾಗೆ ಪ್ರಯತ್ನ ಪಡೋಣ ಅಂತ ಹೇಳಿ ಆರೋಗ್ಯಕರವಾದ ಹಣ್ಣುಗಳನ್ನು ಜನಗಳಿಗೆ ತಲುಪಿಸೋಣ ಅಂತ ಹೇಳಿ ನಾವು ಒಂದು ಮಾದರಿಯಾಗಿ ಪ್ರಯತ್ನ ಪಡೋಣ ಅಂತ ಈ ಮೂಲಕ ನಾನು ಮಾಡ್ತಾಯಿದ್ದೀನಿ ಸರ್. ಈ ನೋಡಿ, ಈ ಹಣ್ಣಿಂದ ಸುಮಾರು 800ರಿಂದ 900 ಗ್ರಾಮ್ ಬರೋ ಅಷ್ಟು ಇದೆ. ನೋಡಿ, ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಈ ಥರ ಚೂಪಾಗಿರೋ ಕಟ್ಟಿಂಗಲ್ಲಿ ನೋಡಿ, ಇದು ನೋಡಿ, ಇದು ಆರ್ಗ್ಯಾನಿಕಲ್ ಬೆಳೆದಿರೋದು, ಎಲ್ಲಿ ಏನು ಒಂದು ಚುಕ್ಕೆ ಇಲ್ಲ, ಏನು ಇಲ್ಲ, ಎಷ್ಟು ಚೆನ್ನಾಗಿದೆ. ನೈಸಾಗಿ ಹಣ್ಣನ್ನು ನೋಡ್ತಾ ಇದ್ರೇ ನಿಮಗೆ ಇದು ನೋಡಿ, ಹಣ್ಣಾದ್ಮೇಲೆ ಈ ಕಲರ್ ಬಂದಿದೆ ನೋಡಿ. ಹಣ್ಣನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಆ ಶೈನಿಂಗು ಅದು ಎಲ್ಲ ಯಾವ ಥರ ಇದೆ, ಎಷ್ಟು ಹೆಲ್ತಿ ಆಗಿದೆ ಹಣ್ಣಂತ. ಇದು ನಾವು ಪೂರ್ತಿ ಆರ್ಗ್ಯಾನಿಕಲ್ಲಿ ಬೆಳೆದ್ರೇ, ಯಾವಾಗಲೂ ಡ್ರ್ಯಾಗನ್ ಫ್ರೂಟಲ್ಲಿ ಎಷ್ಟು ಆರ್ಗ್ಯಾನಿಕ್ ಆಗಿ ಬೆಳಿತೀವೋ ಅಷ್ಟು ಚೆನ್ನಾಗಿ ಫ್ರೂಟ್ಸ್ ಬರುತ್ತೆ. ಆಮೇಲೆ ಅದ್ರದ್ದು ಕಟ್ ಮಾಡಿ ತಿಂದಾಗ ಅದ್ರದ್ದು ಟೇಸ್ಟ್ ಕೂಡ ಚೇಂಜ್ ಇರುತ್ತೆ. ನೋಡಿ, ಇದನ್ನು ನಾನಿವಾಗ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಹೌದು, ಇವಾಗ ನಾನು ಇಲ್ಲಿ ಬಂದಾಗ ನನ್ನ ಮಕ್ಕಳಿಗೆಲ್ಲ ಹೀಗೇನೆ ಕಟ್ ಮಾಡಿಕೊಡ್ತೀನಿ. ಎಲ್ಲರೂ ಫ್ರೆಶ್ ಆಗಿರೋ ಫ್ರೂಟನ್ನು ತಿಂತಾರೆ, ಸಂತೃಪ್ತಿಯಿಂದ ತಿಂತಾರೆ. ಸೊ ಸೀಬೆ, ಆಪಲ್ ಇವತ್ತೆಲ್ಲ ರೀತಿಯೂ ಬೆಳೀತಾರೆ. ಸೊ ನೀವು ಡ್ರ್ಯಾಗನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಮೇಡಮ್? ಡ್ರ್ಯಾಗನ್ ಅಂದರೆ ಇವಾಗ ಹೊರಗಡೆಯಿಂದಾನೇ ತೊಗೊಂಡು ಮಾಡ್ತಾಯಿದ್ರು. ನಾವು ಒಂದ್ಸತಿ ಯಾಕೆ ಅದನ್ನು ಪ್ರಯತ್ನ ಪಡಬಾರ್ದು ಅಂತ ಹೇಳಿ ಇವಾಗ ಡ್ರ್ಯಾಗನ್ ಶುರು ಮಾಡಿದ್ದೀವಿ. ಇವಾಗ ಸೀಬೆನೂ ಶುರು ಮಾಡಿದ್ದೀನಿ. ಇವಾಗ ಒಂದು 2 months ಆಯಿತು. ಅದು ಒಂದು 2000 ಗಿಡಗಳನ್ನು ಹಾಕಿದ್ದೀನಿ. ಮುಂದೆ ನೋಡೋಣ ಅಂತ. ನಾವು ಮೂಲದ ಶಂಕರ ಟಿವಿ, ಆಯುಷ್ ಟಿವಿ ಮಾಡ್ತಾಯಿದ್ವಿ. ಅದರಿಂದನೂ ಕೂಡ ನಾವು ಎಷ್ಟು ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಬೆಳೆಸ್ತಾ ಇದ್ದಾರೆ, ಆಹಾರ ಫ್ರೂಟ್ಸ್ ಎಲ್ಲ ಸಿಗ್ತಾ ಇದೆ ಅಂತ. ಇದನ್ನೆಲ್ಲ ನೋಡಿದಾಗ ನಾವು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಇವಾಗ ಆರ್ಗ್ಯಾನಿಕ್ ಫಾರ್ಮಲ್ಲೇ ಹೋಗಬೇಕು. ಮತ್ತು ನಮ್ಮ ನೆಲನೂ ಕೂಡ ಅದು ಚೆನ್ನಾಗುತ್ತೆ. ಮುಂದಿನ ಪೀಳಿಗೆಗೆ ಕೂಡ ನಾವು ಸ್ವಲ್ಪ ಏನಾದರೂ ಒಂದು ಒಳ್ಳೆಯದನ್ನ ಮಾಡಿ ಇಟ್ಟು ಹೋಗ್ಬೋದು. ಆಸ್ತಿ ಮಾಡೋದಕ್ಕಿಂತ ಅವ್ರಿಗೆ ಒಳ್ಳೆ ಮಣ್ಣನ್ನು ಇಟ್ಟು ಹೋಗೋದ್ರಲ್ಲೂ ಒಂದು ಅರ್ಥ ಇದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಆರ್ಗ್ಯಾನಿಕ್ ಫೀಲ್ಡ್ ತೊಗೊಂಡು ಇವಾಗ ಡ್ರ್ಯಾಗನ್ ಫ್ರೂಟ್ ಶುರು ಮಾಡಿದ್ದೀನಿ. ಮತ್ತು ಇನ್ನು ಸ್ವಲ್ಪ ಅವಕಾಡೋ ಕೂಡ ಹಾಕಿದ್ದೀನಿ, ಒಂದು 200 ಗಿಡ. ಅದೆಲ್ಲ ಇವಾಗ ಬರ್ತಾ ಇದೆ. ಏನಾಗುತ್ತೋ ಅದು ಪ್ರಯತ್ನ ಪಡೋಣ ಅಂತ ಮಾಡ್ತಾಯಿದ್ದೀನಿ. ಸೀಬೆ ಕೂಡ ಹಾಕಿದ್ದೀನಿ. ಈಗ ಚೆಂಡು ಹೂವು ಎಲ್ಲ ಹಾಕಿದ್ದೀರಿ ಡ್ರ್ಯಾಗನ್ನಲ್ಲಿ? ಹೌದು. ಸೊ ಏನು ವಿಶೇಷತೆ ಮೇಡಮ್ ಅದರಲ್ಲಿ? ನಾನು ಅಲ್ಲಿ ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ, ಅಲ್ಲಿ ಹನಿ ಹಾಕಿದ್ದೀನಿ. ಹನಿದು ಬಾಕ್ಸ್ ಇದೆ ಅಲ್ಲಿ, ಜೇನು ಪೆಟ್ಟಿಗೆ. ಹೌದು, ಜೇನು ಪೆಟ್ಟಿಗೆ ಇದೆ. ಅದಕ್ಕೋಸ್ಕರ ಇದು
ಹಾಕಿದ್ದೀನಿ. ಮತ್ತೆ ಪರಾಗಸ್ಪರ್ಶ ಚೆನ್ನಾಗಿ ಆಗಲಿ ಅನ್ನೋ ಒಂದು ಉದ್ದೇಶನೂ ಇದೆ. ಮತ್ತೆ ಇನ್ನೊಂದು, ಈ ಚೆಂಡು ಹೂವಿಂದ ಬೇರೆ ಸಣ್ಣ ಪುಟ್ಟ ಮಿಡತೆಗಳು ಅದು ಎಲ್ಲ ಇರುತ್ತಲ್ಲ, ಅವೆಲ್ಲಾನು ಡ್ರ್ಯಾಗನ್ಗೆ ಡೈರೆಕ್ಟ್ ಆಗಿ ಬರೋದಿಲ್ಲ. ಇದರಲ್ಲಿ ಚೆಂಡು ಹೂವು ಹತ್ರನೇ ಇದ್ಬಿಡುತ್ತೆ. ಆ ಒಂದು ಇದರಿಂದಾನು ನಾನು ಚೆಂಡು ಹೂವು ಪ್ರತಿಯೊಂದು ಪೋಲ್ಗೂ ಚೆಂಡು ಹೂವು ಹಾಕ್ಸಿದ್ದೀನಿ. ಇದು ಎಷ್ಟು ಎಕರೆ ಲ್ಯಾಂಡ್ ಇದೆ? ಇದು 2 ಎಕರೆ ಲ್ಯಾಂಡ್ ಇದೆ. ಅದರಲ್ಲಿ ನಾನು ಒಂದು 600 ಪೋಲ್ಸ್ ಹಾಕಿದ್ದೀನಿ. 600 10ಕ್ಕೆ 12 ಅಂತ ಹಾಕಿದ್ದೀನಿ. 10x12 ಹಾಕಿದ್ದೀವಿ. ಅದರಲ್ಲಿ 2000 ಗಿಡಗಳು ಸಸಿ ಹಾಕಿದ್ದೀವಿ ಅದರಲ್ಲಿ. ಹೌದು ಹೌದು, ಇದು ಈ ತರ ಹಾಕಿದ್ದೀರಾ? ಹೌದು. ಸೊ ಇದರಲ್ಲಿ ರೆಡ್ ಎಷ್ಟು ಹಾಕಿದ್ದೀರಾ, ವೈಟ್ ಎಷ್ಟು ಹಾಕಿದ್ದೀರಾ? ನಾವು ಜಾಸ್ತಿ ರೆಡ್ಡೇ ಹಾಕಿರೋದು. ವೈಟ್ ಒಂದು 100 ಇರ್ಬೋದು ಅಷ್ಟೇ. ಮಿಕ್ಕಿದ್ದು ಒಂದು 500-600 ಗಿಡ ಎಲ್ಲ ಇದೇ ಇರೋದು, ರೆಡ್ಡೇ ಇದೆ. ಈಗ ಇದು 2 ವರ್ಷ ಆಗಿದೆ ಮೇಡಮ್? ಹೌದು, 2 ವರ್ಷ. 2 ವರ್ಷ ಕಂಪ್ಲೀಟ್ ಆಗಿದೆ. ಹೌದು, 2 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಏನು ಬರ್ತಾ ಇದೆ ಇವತ್ತಿನ ಪೊಸಿಷನ್ಗೆ? ಕಟಿಂಗ್ ಏನು ಬರ್ತಾ ಇದೆ, ಎಷ್ಟು ಬರ್ತಾ ಇದೆ ಫ್ರೂಟ್ಸು? ನಾವು ಹಾಕಿದ್ದು ಮೊದಲನೇ ವರ್ಷ 1.5 ವರ್ಷ ಆಯಿತು ನಮಗೆ ಹಣ್ಣು ತಗೊಳ್ಳೋದಕ್ಕೆ. ಓಕೆ. ಆವಾಗ ಮೊದಲನೇ ವರ್ಷದಲ್ಲಿ ನಾವು 1 ಟನ್ ತಗೊಂಡಿದ್ದೀವಿ. ಆಮೇಲೆ ಇವಾಗ 2ನೇ ವರ್ಷ ಸ್ವಲ್ಪ ಮಳೆ ಅದು ಎಲ್ಲ ಬಂದಿದ್ರಿಂದ ಇವಾಗ ನಾವು 2ನೇ ವರ್ಷದಲ್ಲಿ 5 ಟನ್ ತಗೊಂಡಿದ್ವಿ. 5 ಟನ್ ತಗೊಂಡಿದ್ರಿ. ಸೊ ನಿಮ್ಗೆ ಏನು ಅನಿಸ್ತಾ ಇದೆ ಈಗ? ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ? ಇದು ಡ್ರ್ಯಾಗನ್ನಲ್ಲಿ ಅಷ್ಟೊಂದು ಮುನ್ನೆಚ್ಚರಿಕೆ ತಗೊಳ್ಳೋದೇನು ಬೇಕಾಗಿಲ್ಲ. ಇದಕ್ಕೆ ಬರೋದು ನೀರು ವ್ಯತ್ಯಾಸದಿಂದ ಒಂದು ಫಂಗಸ್ ಶುರು ಆಗುತ್ತೆ. ಅದು ಬಿಟ್ಟರೆ ಇರುವೆಗಳು ಅದು ಎಲ್ಲ ಸ್ವಲ್ಪ ಇದ್ದೇ ಇರುತ್ತೆ. ಅದು ಬಿಟ್ಟರೆ ನಾವು ಆರ್ಗ್ಯಾನಿಕ್ ಆಗಿ ಕೋಳಿ ಗೊಬ್ಬರ ಮತ್ತು ಹಸುವಿನ ಗೊಬ್ಬರ ಅದನ್ನೇ ಹಾಕ್ಕೊಂಡು ಬರ್ತಾ ಇದ್ದೀವಿ. ಇಲ್ಲ, ಅದ್ರ ಜೊತೆಗೆ ಸ್ವಲ್ಪ ಡಾಕ್ಟರ್ ಸಾಯಿಲ್ನು ಇವಾಗ ಪ್ರಾರಂಭಿಸ್ತಾ ಇದ್ದೀವಿ. ಈ ಸಾರಿ ನನಗೆ 5 ಟನ್ ಬಂದಿರೋದ್ರಿಂದ ಎಲ್ಲ ಕಡೆ ಮಾರ್ಕೆಟಲ್ಲಿ ನಾನು ಜಾಸ್ತಿ ಅಂದರೆ 120 ರೂಪಾಯಿ ಪರ್ kg ಅಂತಲೇ ಕೊಟ್ಟಿರೋದು. ಅದರ ಲೆಕ್ಕ ಹಾಕ್ಕೊಂಡ್ರು 100 ರೂಪಾಯಿ, ಒಂದು ಸಾರಿ 90 ರೂಪಾಯಿಗೂ ಕೊಟ್ಟಿದ್ದೀನಿ, 100 ರೂಪಾಯಿಗೂ ಕೊಟ್ಟಿದ್ದೀನಿ. ಆ ಲೆಕ್ಕ ಎಲ್ಲ ಹಾಕ್ಕೊಂಡ್ರೆ ನನಗೊಂದು ಈ ವರ್ಷ ಒಂದು 5 ಲಕ್ಷ ಇನ್ಕಮ್ ಬಂದಿದೆ. ಜುಲೈಯಿಂದ ನವಂಬರ್ ತನಕ ಹಣ್ಣಿರುತ್ತೆ. ಹಣ್ಣು ಎಲ್ಲ ಆದಮೇಲೆ ನಾವು ಆ ಗಿಡಗಳನ್ನ ಕಟ್ಟಿಂಗ್ ಮಾಡಿಬಿಟ್ಟು, ಯಾವಾಗ್ಲೂ ಹಣ್ಣು ಬಂದಿದ್ದು ಗಿಡನೇ ತಗೊಂಡ್ರೆ ರೈತರುಗಳಿಗೆ ಆಗಲಿ ಯಾರಿಗೆ ಕೊಟ್ಟರು ನಾವು ಅದರಲ್ಲಿ ಚೆನ್ನಾಗಿ ಬ್ರಾಂಚಸ್ ಬರುತ್ತೆ, ಚೆನ್ನಾಗಿ ಅದರಲ್ಲಿ ಬೆಳೆ ಬರುತ್ತೆ. ಅದು ಬಿಟ್ಟು ಬೇರೆ ಹಾಗೆ ಕೊಟ್ಟರೆ ಅದರಲ್ಲಿ ಗಿಡಗಳು ಉದ್ದ ಆಗುತ್ತೆ, ಅದು ಹಣ್ಣುಗಳು ಬರೋದಿಲ್ಲ. ಅದರಿಂದ ನಾವು ನವಂಬರಲ್ಲೇ ಕಟ್ಟಿಂಗ್ ಮಾಡ್ತೀವಿ. ಕಟ್ಟಿಂಗ್ ಮಾಡಿ ಬೇಕಂದವ್ರು ಅದು ಜಾನ್ವರಿ ಫೆಬ್ರವರಿನಲ್ಲಿ ಪ್ಲಾಂಟೇಶನ್ ಮಾಡ್ಬೋದು. ಅಷ್ಟರಲ್ಲಿ ನಾವು ಯಾರಿಗಾದ್ರೂ ಬೇಕಂದ್ರೆ ಗಿಡಗಳನ್ನ ಕೊಡ್ತೀವಿ. ಇದು ಇನ್ನು ಕಾಯೆಲ್ಲ ಇದೆ. ಇದು ಹೂವು ಮೊಗ್ಗು ಬಂದು ನಮಗೆ ಹಣ್ಣಾಗಬೇಕು ಅಂದರೆ ಪೂರ್ತಿ 25 ದಿವಸದ ತನಕ, 25ರಿಂದ 30 ದಿವಸದ ಒಳಗಡೆ ನಮ್ಗೆ ಹಣ್ಣಾಗುತ್ತೆ. ನೋಡಿ ಬಿಳಿ ಪಲ್ಪ್ ನೋಡಿ ಬಿಳಿದಿದೆ ಹೇಗಿದೆ ನೋಡೋದಕ್ಕೆ. ನಾವು ಮುಂದಿನ ನಮ್ಮ ಮಕ್ಳಿಗೋಸ್ಕರ ಒಂದು ಒಳ್ಳೆ ಭೂಮಿಯನ್ನು ಇಡ್ಬೋದು. ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡಿದ್ರೆ ನಾವು ಒಳ್ಳೆ ಭೂಮಿಯನ್ನು ಕೊಡ್ಬೋದು. ಆಸ್ತಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಭೂಮಿನ ಕೊಟ್ಟರೆ ಅದೇ ಅವ್ರಿಗೆ ಆಸ್ತಿ ಆಗುತ್ತೆ. ಅದು ನನ್ನ ಅನಿಸಿಕೆ ಸರ್.